ಇಷ್ಟು ದಿನ ಶಾಂತವಾಗಿ ನಡೆದಿದ್ದ ಬಿಡದಿ ಟೌನ್ಶಿಪ್ ವಿವಾದ ಇಂದು ತೀವ್ರ ವಿಕೋಪಕ್ಕೆ ತೆರಳಿತ್ತು. ಜಮೀನು ಸರ್ವೆಗೆ ಬಂದ ಅಧಿಕಾರಿಯನ್ನ ಅಲ್ಲೇ ಅಟ್ಟಾಡಿಸಿದ್ದಾರೆ. ನಮ್ ಜಮೀನು ಸರ್ವೆ ಮಾಡೋಕೆ ನೀವ್ಯಾರು ಅಂತ ಅಧಿಕಾರಿಗಳ ಚಳಿ ಬಿಡಿಸಿದ್ದು ಪೊರಕೆ ಸೇವೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲದೆ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಡದಿ ಭೂಮಿಗಾಗಿ ರಣಾಂಗಣವಾಯಿತು ಮಂಡಲಹಳ್ಳಿ. ಕಾರಿಗೆ ಕಲ್ಲೇಟು, ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಏಟು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಡಿಕೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರೆ ನಾ ಬಿಡಲ್ಲ ಅಂತ HDK ಹೇಳ್ತಿದ್ದಾರೆ. ಮತ್ತೊಂದೆಡೆ ಕೆಲ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇಂದು ಅದೇ ವಿಚಾರ ದೊಡ್ಡ ಹೈಡ್ರಾಮಾಗೆ ಕಾರಣವಾಗಿತ್ತು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಂಡಲಹಳ್ಳಿಯಲ್ಲಿ ಇಂದು ರಣಾಂಗಣವೇ ಸೃಷ್ಟಿಯಾಗಿತ್ತು. ಟೌನ್ಶಿಪ್ ವಿರೋಧಿಸಿ ರೈತರ ಧರಣಿ ತೀವ್ರಗೊಂಡಿದ್ದು ಇಂದು ಸರ್ವೆಗೆ ಬಂದ ಅಧಿಕಾರಿಗಳನ್ನೇ ಅಟ್ಟಾಡಿಸಿದ್ದಾರೆ. ಮಂಡಲಹಳ್ಳಿಯಲ್ಲಿ ಜಮೀನು ಸಮೀಕ್ಷೆಗೆ ಬಂದ ಅಧಿಕಾರಿಗಳ ಕಾರಿನ ಮೇಲೆ ಕಲ್ಲು, ಇಟ್ಟಿಗೆ ಎಸೆದು ಪೊರಕೆ ಸೇವೆ ಮಾಡಿದ್ದಾರೆ. ಜಮೀನಿನಲ್ಲೇ ರೈತರ ಆಕ್ರೋಶಕ್ಕೆ ಅಧಿಕಾರಿ ಓಟ ಕಿತ್ತಿದ್ದಾರೆ. ಈ ವೇಳೆ ಪೊಲೀಸರು ಕಂಟ್ರೋಲ್ಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಶಾಂತವಾಗದೆ ಕೆಲ ಕಾಲ ರೈತರು ಪೊಲೀಸರ ನಡುವೆ ತಳ್ಳಾಟ, ನೂಕಾಟವೂ ಏರ್ಪಟ್ಟಿತ್ತು. ಸಿಎಂ ಡಿಕೆಶಿ, ಶಾಸಕ ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ನವ್ರಿಗೆ ಒಂದು ಮಾನವೀಯತೆ ಬೇಡವಾ ಸರ್? ರೈತರಿಗೆ ಅಂತ ಒಂದ್ ಮಾತು ಇಲ್ಲಿ ಕೊಟ್ಟೋಗಿದೀವಿ ಅಂದ್ಮೇಲೆ ಅವ್ರಿಗೆ ನಾಲ್ಕ ಮೇಲೆ ನಿಗನೇ ಇಲ್ವಾ ಸರ್? ಅವ್ರಿಗೆ ಅಲ್ಲಿ ಕರ್ಸ್ಬಿಟ್ಟು JMC ಮಾಡಿಸ್ಬಿಟ್ಟು ನೋಡಿ ನಮ್ ರೈತರ ಮಧ್ಯೆನೆ ಗಲಾಟೆ ತಂದಿಕ್ಕೆ ಪೊರಕೆ ಸೇವೆ ಮಾಡಿ ಕಳ್ಸಿದೀವಿ. ಇದು ಇವ್ರಿಗೆ ಸರ್ವೆ ಮಾಡೋರ್ಗೆ ಅಷ್ಟೇ ಸರ್. ಇನ್ನೇನ್ ಹೇಳೋಣ ಅವ್ರಿಗೆ? ನಾವ್ ಜಗ್ಗದು ಕುಗ್ಗದು ಏನಿಲ್ಲ ಸರ್. ಎಲ್ಲ ಬಿಟ್ಟು ನಿಂತ್ಬಿಟ್ಟಿದೀವಿ 1.5 ವರ್ಷದಿಂದನು. ನಮ್ಗೂ ಸಾಕಾಗದೆ ಸರ್, ಕುಗ್ಗಿ. ಇದಾಗ್ತಿದ್ದಂತೆ ಪ್ರತಿಕ್ರಿಯೆ ನೀಡಿರೋ HDK ಹೋರಾಟವನ್ನ ಶಾಂತಿಯುತವಾಗಿ ಮುಂದುವರಿಸಿ ಅಂತ ಮನವಿ ಮಾಡಿದ್ದಾರೆ. ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡಬೇಡಿ, ನಿಮ್ಮ ಹೋರಾಟಕ್ಕೆ ನ್ಯಾಯ ಕೊಡಿಸುತ್ತೇನೆ ಅಂದಿದ್ದಾರೆ. ಅತ್ತ ವಿಜಯೇಂದ್ರ ಮಾತನಾಡಿ ಸಿಎಂ ಧೋರಣೆಗೆ ಅಧಿಕಾರಿಗಳು ಬಿಸಿ ಅನುಭವಿಸಿದ್ದಾರೆ. DK ಶಿವಕುಮಾರ್ ಅವರಿಗೆ ರೈತರ ಹಿತಾಸಕ್ತಿ ಬೇಕಿಲ್ಲ, ರಿಯಲ್ ಎಸ್ಟೇಟ್ ಬೇಕಾಗಿದೆ ಅಂತ ಕಿಡಿಕಾರಿದ್ರು. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ, ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಡದಿನಲ್ಲಿ ಸರ್ವೆಗೆ ಹೋದಂಥ ಅಧಿಕಾರಿಗಳ ಕಾರನ್ನು ತಡೆದು ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿಯನ್ನು ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನು ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನು ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟಿಂದ ಹೋಗ್ತಾ ಇರುವಂಥ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಒಟ್ನಲ್ಲಿ ರೈತರ ಆಕ್ರೋಶ ಹೆಚ್ಚಾಗಿದ್ದು ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೋ, ರೈತರು ಏನು ಹೇಳ್ತಾರೋ ಕಾದು ನೋಡಬೇಕಿದೆ. ರಾಕೇಶ್, ಗ್ಯಾರಂಟಿ ನ್ಯೂಸ್, ರಾಮನಗರ.